ದ್ವಿತೀಯ PUCಯ ಭಾರತದ ಇತಿಹಾಸ. ಈ ಒಂದು ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಪಾಠಗಳ ಪ್ರಶ್ನೋತ್ತರಗಳನ್ನು ಈ ಹಿಂದಿನ ವಿಡಿಯೋಗಳಲ್ಲಿ ಅಂದರೆ 4.6ರವರೆಗೆ ಇರುವಂತಹ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ. ಅದರ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅವುಗಳನ್ನು ನೀವು ರೆಫರ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ 4.7 ವರ್ಧನರು ಮತ್ತು ಆರಂಭಿಕ ಚಾಳುಕ್ಯರು ಪಲ್ಲವರು ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ವಾಕ್ಯದ ಪ್ರಶ್ನೆಗಳು. ವರ್ಧನರ ಶ್ರೇಷ್ಠ ದೊರೆ ಯಾರು ಅಂದರೆ ಅದು ಹರ್ಷವರ್ಧನ. ಹರ್ಷವರ್ಧನನ ರಾಜಧಾನಿ ಯಾವುದಾಗಿತ್ತು ಅಂದರೆ ಅದು ಥಾನೇಶ್ವರ. ಹರ್ಷವರ್ಧನನ ಸಹೋದರಿ ಯಾರು ಅಂದರೆ ಅದು ರಾಜಶ್ರೀ. ಹರ್ಷಚರಿತೆಯನ್ನು ಬರೆದವರು ಯಾರು ಅಂದರೆ ಅದು ಬಾಣಭಟ್ಟ. ಉತ್ತರ ಪತೇಶ್ವರ ಎಂದು ಯಾರು ಪ್ರಸಿದ್ಧರಾಗಿದ್ದರು ಅಂದರೆ ಅದು ಹರ್ಷವರ್ಧನ. ಕನೌಜಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂದರೆ ಅದು UN ಸಾಂಗ್. ಪ್ರಯಾಗ ಬೌದ್ಧ ಸಮ್ಮೇಳನ ಯಾವಾಗ ನಡೆಯಿತು ಅಂದರೆ ಕ್ರಿಸ್ತಶಕ 643ರಲ್ಲಿ. ಕದಂಬರ ಸ್ಥಾಪಕ ಯಾರು ಅಂದರೆ ಅದು ಮಯೂರ ವರ್ಮ. ಕನ್ನಡದ ಮೊದಲ ಶಾಸನ ಯಾವುದು ಅಂದರೆ ಅದು ಹಲ್ಮಿಡಿ ಶಾಸನ. ಗಂಗರ ಪ್ರಸಿದ್ಧ ದೊರೆ ಯಾರು ಅಂದರೆ ಅದು ದುರ್ವಿನೀತ. ಆರಂಭಿಕ ಚಾಳುಕ್ಯರ ರಾಜಧಾನಿ ಯಾವುದಾಗಿತ್ತು ಅಂದರೆ ಅದು ಬಾದಾಮಿ. ಬಾದಾಮಿ ಚಾಳುಕ್ಯರ ಪ್ರಸಿದ್ಧ ದೊರೆ ಯಾರು ಅಂದರೆ ಅದು 2ನೇ ಪುಲಕೇಶಿ. ಬಾದಾಮಿ ಚಾಳುಕ್ಯರ ರಾಜಲಾಂಛನ ಯಾವುದು ಅಂದರೆ ಅದು ವರಹ. ದಕ್ಷಿಣ ಪತೇಶ್ವರ ಎಂದು ಪ್ರಸಿದ್ಧರಾದಂತಹವರು ಯಾರು ಅಂದರೆ ಅದು 2ನೇ ಪುಲಕೇಶಿ. ಐಹೊಳೆ ಶಾಸನವನ್ನು ರಚಿಸಿದವರು ಯಾರು ಅಂದರೆ ಅದು ರವಿಕೀರ್ತಿ. ವಿಜಯ ಭಟ್ಟಾರಿಕೆ ರಚಿಸಿದಂತಹ ಕೃತಿಯನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಕೌಮುದಿ ಮಹೋತ್ಸವ. UN ಸಾಂಗನ ಕೃತಿ ಯಾವುದು ಅಂದರೆ ಅದು CUK. ಹಾಗೆ ಮುಂದಿನದು 2 ಅಂಕದ ಪ್ರಶ್ನೋತ್ತರಗಳು. ಹರ್ಷವರ್ಧನನ ತಂದೆ ತಾಯಿ ಯಾರು ಅಂತ ಇದೆ. ತಂದೆ ಪ್ರಭಾಕರ ವರ್ಧನ ಮತ್ತು ತಾಯಿ ಯಶೋಮತಿ. ಹರ್ಷವರ್ಧನನ ಯಾವುದಾದರೂ 2 ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ರತ್ನಾವಳಿ ಮತ್ತು ಪ್ರಿಯದರ್ಶಿಕ. ಗೊಮ್ಮಟೇಶ್ವರನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದವರು ಯಾರು ಮತ್ತು ಎಲ್ಲಿ ಅಂತ ಇದೆ. ಅದು ಚಾವುಂಡರಾಯ ಮತ್ತು ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ. ಇಮ್ಮಡಿ ಪುಲಿಕೇಶಿಯ ಯಾವುದಾದರೂ 2 ಬಿರುದುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ದಕ್ಷಿಣ ಪತೇಶ್ವರ ಮತ್ತು ಪರಮೇಶ್ವರ. ಐಹೊಳೆಯಲ್ಲಿರುವಂತಹ ಯಾವುದಾದರೂ 2 ದೇವಾಲಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಲಡಖಾನ್ ದೇವಾಲಯ ಮತ್ತು ದುರ್ಗದ ದೇವಾಲಯ. ಪಟ್ಟದ ಕಲ್ಲಿನಲ್ಲಿರುವಂತಹ ಯಾವುದಾದರೂ 2 ದೇವಾಲಯಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ. ಪಲ್ಲವರ ವಾಸ್ತುಶಿಲ್ಪದ ಯಾವುದಾದರೂ 2 ಪ್ರಮುಖ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಮಹಾಬಲಿಪುರಂ ಮತ್ತು ಕಂಚಿ. ಮುಂದಿನದು 5 ಅಂಕದ ಪ್ರಶ್ನೋತ್ತರಗಳು. ಹರ್ಷವರ್ಧನನ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದರೆ ವರ್ಧನರ ಶ್ರೇಷ್ಠ ದೊರೆಯಾಗಿದ್ದನು. ಇವನು ಕ್ರಿಸ್ತಶಕ 606ರಿಂದ 647ರವರೆಗೆ ರಾಜ್ಯಭಾರವನ್ನು ಮಾಡ್ತಾನೆ. ಶೀಲಾದಿತ್ಯ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಥಾನೇಶ್ವರ ಇವನ ರಾಜಧಾನಿಯಾಗಿತ್ತು. ಉತ್ತರ ಭಾರತದ ದಂಡಯಾತ್ರೆಗಳನ್ನು ನೋಡೋದಾದರೆ ಹರ್ಷವರ್ಧನನು ತನ್ನ ಸಹೋದರಿ ರಾಜಶ್ರೀಯನ್ನು ರಕ್ಷಿಸಿ ಅವಳ ರಾಜ್ಯವಾದ ಕನೌಜನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡು ಅದನ್ನು ತನ್ನ 2ನೇ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಹರ್ಷವರ್ಧನನು ಕಾಮರೂಪದ ಭಾಸ್ಕರ ವರ್ಮನ ಜೊತೆಗೂಡಿ ಗೌಡ ದೇಶದ ಶಶಾಂಕನನ್ನು ಸೋಲಿಸ್ತಾನೆ. ಆದರೆ ಸಂಪೂರ್ಣವಾಗಿ ಸೋಲಿಸಲು ಆತ ವಿಫಲನಾಗ್ತಾನೆ. ಮಾಳ್ವಾದ ದೊರೆ ದೇವಗುಪ್ತನನ್ನು ಸೋಲಿಸಿ ಅವನ ರಾಜ್ಯವನ್ನು ವಶಪಡಿಸ್ಕೊಳ್ತಾನೆ. ವಲ್ಲಭಿಯ 2ನೇ ಧ್ರುವಸೇನನನ್ನು ಸೋಲಿಸಿ ಅವನೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಬೆಳೆಸ್ತಾನೆ. ಹರ್ಷನು ಉತ್ತರದ ಬಹುತೇಕ ಪ್ರದೇಶಗಳನ್ನು ವಶಪಡಿಸಿಕೊಂಡು ಈ ಸಾಧನೆಯ ಸಂಕೇತವಾಗಿ ಉತ್ತರ ಪತೇಶ್ವರ ಎನ್ನುವ ಬಿರುದನ್ನು ಕೂಡ ಆತ ಹೊಂದಿದ್ದ. ಇನ್ನು ಇಮ್ಮಡಿ ಪುಲಕೇಶಿಯೊಡನೆ ಕಾಳಗವನ್ನು ನೋಡೋದಾದರೆ ಕ್ರಿಸ್ತಶಕ 634ರಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯ ನಡುವೆ ನರ್ಮದಾ ನದಿ ಕಾಳಗ ನಡೆಯುತ್ತೆ. ಈ ಯುದ್ಧದಲ್ಲಿ ಹರ್ಷವರ್ಧನನು ಸೋಲುಂಟಾನೆ. ಇಮ್ಮಡಿ ಪುಲಕೇಶಿಯು ಪರಮೇಶ್ವರ ಅನ್ನುವಂತಹ ಬಿರುದನ್ನು ಧರಿಸಿರ್ತಾನೆ. ಹರ್ಷವರ್ಧನ ಮತ್ತು ಬೌದ್ಧ ಧರ್ಮ. ಶಿವಭಕ್ತನಾಗಿದ್ದಂತಹ ಹರ್ಷವರ್ಧನ ನಂತರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಬೌದ್ಧ ಧರ್ಮದ ಪ್ರಚಾರತೆಗೆ ಹಲವಾರು ಕ್ರಮಗಳನ್ನು ಆತ ತೆಗೆದುಕೊಂಡು ಕ್ರಿಸ್ತಶಕ 643ರಲ್ಲಿ ಕನೌಜ್ ಮತ್ತು ಪ್ರಯಾಗಗಳಲ್ಲಿ ಬೌದ್ಧ ಮಹಾಸಮ್ಮೇಳನಗಳನ್ನು ಏರ್ಪಡಿಸ್ತಾನೆ. ಚೀನಾದ ಯಾಂತ್ರಿಕ UN ಸಾಂಗನು ಈ ಮಹಾಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದ. ಸದಾ ಪಂಡಿತನಾಗಿದ್ದ ಹರ್ಷವರ್ಧನನು ರತ್ನಾವಳಿ, ನಾಗನಂದ ಮತ್ತು ಪ್ರಿಯದರ್ಶಕ. ಹರ್ಷನ ಆಸ್ಥಾನದ ಕವಿ ಬಾಣಭಟ್ಟನು ಹರ್ಷಚರಿತೆ ಎಂಬ ಕೃತಿಯನ್ನು ಕೂಡ ರಚಿಸ್ತಾನೆ. ಚೀನಾದೊಡನೆ ರಾಯಭಾರಿಗಳನ್ನು ವಿನಿಮಯ ಮಾಡಿಕೊಳ್ತಾನೆ. ಗುಪ್ತರ ನಂತರ ಉತ್ತರ ಭಾರತದಲ್ಲಿ ಐಕ್ಯತೆಯನ್ನು ತಂದಂತಹ ಕೀರ್ತಿ ಹರ್ಷವರ್ಧನದಾಗಿತ್ತು. ಚಾಳುಕ್ಯ ಮತ್ತು ಪಲ್ಲವರ ನಡುವಿನ ಸಂಘರ್ಷವನ್ನು ವಿವರಿಸಿ ಅನ್ನುವಂಥದ್ದು ಮುಂದಿನ ಪ್ರಶ್ನೆ.
ಪಲ್ಲವ ಮತ್ತು ಚಾಳುಕ್ಯರ ನಡುವಿನ ಸಂಘರ್ಷವು ಕ್ರಿಸ್ತಕ 6ನೇ ಶತಮಾನದಿಂದ 8ನೇ ಶತಮಾನದವರೆಗೂ ನಡೆಯುತ್ತದೆ. ಕೃಷ್ಣ, ತುಂಗಭದ್ರಾ, ದೋಆಬ್ ಪ್ರದೇಶಗಳ ಮೇಲೆ ಹಕ್ಕು ಸಾಧಿಸುವ ನಿಟ್ಟಿನಲ್ಲಿ ಈ ಇಬ್ಬರ ನಡುವೆ ದೀರ್ಘವಾದಂತಹ ಸಂಘರ್ಷ ನಡೆಯಿತು. ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಪ್ರಾರಂಭವಾದಂತಹ ಪಲ್ಲವ ಚಾಳುಕ್ಯ ಸಂಘರ್ಷವು ಕೊನೆಯ ಚಾಳುಕ್ಯ ದೊರೆಗಳ ಕಾಲದವರೆಗೂ ಕೂಡ ಅದು ಮುಂದುವರಿಯಿತು. ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಿ ಪ್ರಾರಂಭವಾದಂತಹ ಪಲ್ಲವ ಚಾಳುಕ್ಯ ಸಂಘರ್ಷವು ಕೊನೆಯ ಚಾಳುಕ್ಯ ದೊರೆಗಳ ಕಾಲದವರೆಗೂ ಕೂಡ ಅದು ಮುಂದುವರಿಯುತ್ತೆ. ಇನ್ನು ಇಮ್ಮಡಿ ಪುಲಿಕೇಶಿಯು ಪಲ್ಲವರ 1ನೇ ಮಹೇಂದ್ರವರ್ಮನನ್ನು ಸೋಲಿಸ್ತಾನೆ. ಆದರೆ ಇಮ್ಮಡಿ ಪುಲಿಕೇಶಿಯು 1ನೇ ನರಸಿಂಹವರ್ಮನಿಂದ ಸೋಲಲ್ಪಟ್ಟನು ಮತ್ತು ಬಾದಾಮಿಯನ್ನು ಆತ ವಶಪಡಿಸ್ಕೊಳ್ತಾನೆ. ಇನ್ನು 12 ವರ್ಷಗಳ ಕಾಲ ಪಲ್ಲವರ ವಶದಲ್ಲಿದ್ದಂತಹ ಬಾದಾಮಿಯನ್ನು ಇಮ್ಮಡಿ ಪುಲಿಕೇಶಿಯ ಮಗನಾದಂತಹ 1ನೇ ವಿಕ್ರಮಾದಿತ್ಯನು ತನ್ನ ವಶಕ್ಕೆ ಪಡ್ಕೊಳ್ತಾನೆ. ಇವನು ಪಲ್ಲವ ದೊರೆಗಾಳದಂತಹ 1ನೇ ನರಸಿಂಹವರ್ಮನ ಹಾಗೂ 2ನೇ ಮಹೇಂದ್ರವರ್ಮನ್ ಮತ್ತು 1ನೇ ಪರಮೇಶ್ವರ ವರ್ಮರನ್ನು ಆತ ಸೋಲಿಸ್ತಾನೆ. ಇನ್ನು 1ನೇ ವಿಕ್ರಮಾದಿತ್ಯನ ಮಗನಾದಂತಹ ವಿನಯಾದಿತ್ಯನು 2ನೇ ಮಹೇಂದ್ರವರ್ಮನನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸ್ಕೊಳ್ತಾನೆ. ಚಾಳುಕ್ಯ ವಿಜಯಾದಿತ್ಯನು ಕಂಚಿಯ 5ನೇ ಪರಮೇಶ್ವರ ವರ್ಮನನ್ನು ಸೋಲಿಸ್ತಾನೆ. ವಿಜಯಾದಿತ್ಯನ ಮಗನಾದಂತಹ ಇಮ್ಮಡಿ ವಿಕ್ರಮಾದಿತ್ಯನು ಕಂಚಿಯ ಮೇಲೆ 3 ಬಾರಿ ದಾಳಿ ಮಾಡ್ತಾನೆ. ಕ್ರಿಶಕ 740ರ ಹೊತ್ತಿಗೆ ಪಲ್ಲವರು ಸಂಪೂರ್ಣವಾಗಿ ಸೋತೋದ್ರು. ರಾಷ್ಟ್ರಕೂಟರು ಚಾಳುಕ್ಯರ ಪ್ರಭಾವವನ್ನು ತಗ್ಗಿಸಿದ ನಂತರ ಚಾಳುಕ್ಯ ಮತ್ತು ಪಲ್ಲವರ ನಿರಂತರ ಸಂಘರ್ಷ ಕೊನೆಗೊಳ್ಳುತ್ತೆ. ಮುಂದಿನದು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಬಾದಾಮಿ ಚಾಳುಕ್ಯರ ಕೊಡುಗೆಗಳ ಬಗ್ಗೆ ಬರೆಯಿರಿ ಅಂತ ಕೇಳಿದರೆ, ಬಾದಾಮಿ ಚಾಳುಕ್ಯರು ಭಾರತೀಯ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅದ್ಭುತವಾದಂತಹ ಕೊಡುಗೆಗಳನ್ನು ನೀಡಿದ್ದಾರೆ. ದೇವಾಲಯದ ವಾಸ್ತುಶಿಲ್ಪದಲ್ಲಿ ಗರ್ಭಗೃಹ ಜೊತೆಗೆ ಸ್ತಂಭ ಮಂಟಪ ಮತ್ತು ಸುಖನಾಸಿಗಳ ನಿರ್ಮಾಣ ಚಾಳುಕ್ಯರ ವಿಶಿಷ್ಟವಾದ ಕೊಡುಗೆಯಾಗಿದೆ. ಉತ್ತರದ ನಾಗರ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಗಳನ್ನು ಅನುಸರಿಸಿ ಅನೇಕ ದೇವಾಲಯಗಳನ್ನು ನಿರ್ಮಿಸ್ತಾರೆ. ಇವರು ಕೆಂಪು ಮರಳುಗಲ್ಲನ್ನು ಬಳಸಿ ದೇವಾಲಯಗಳನ್ನು ಕೂಡ ನಿರ್ಮಿಸಿದರು. ಚಾಳುಕ್ಯರ ಕಲೆಯು ಐಹೊಳೆಯಲ್ಲಿ ಜನ್ಮ ತಾಳಿ ಬಾದಾಮಿ ಮತ್ತು ಪಟ್ಟದಕಲ್ಲಿನ ನಲ್ಲಿ ಕೂಡ ಅದು ಬೆಳೆಯುತ್ತೆ. ಇನ್ನು ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಇವರ ಪ್ರಮುಖ ಕಲಾ ಕೇಂದ್ರಗಳಾಗಿದ್ವು. ಬಾದಾಮಿ ಚಾಳುಕ್ಯರ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳನ್ನು ನೋಡೋದಾದರೆ ಚಿಕ್ಕದಾದಂತಹ ತಳವಿನ್ಯಾಸ, ಕುದುರೆ ಲಾಳಾಕೃತಿ ತಳವಿನ್ಯಾಸ, ಚೌಕಾಕಾರದ ಗರ್ಭಗೃಹಿ, ಒಳಪ್ರದಕ್ಷಿಣಾ ಪಥ, ಮುಖಮಂಟಪ, ನವರಂಗ, ಸುಖನಾಸಿ ಮತ್ತು ಗರ್ಭಗೃಹದ ಮೇಲೆ ಪಿರಾಮಿಡ್ಡಿನ ಆಕೃತಿ ಶಿಖರ, ಹಾಗೆ ಏಕಕೂಟ, ದ್ವಿಕೂಟ, ತ್ರಿಕೂಟ ದೇವಾಲಯಗಳ ರಚನೆಯೂ ಕೂಡ ಆಗುತ್ತೆ. ಇನ್ನು ಪ್ರಮುಖ ದೇವಾಲಯಗಳನ್ನು ನೋಡೋದಾದರೆ ಬಾದಾಮಿ ಗುಹಾಂತರ ದೇವಾಲಯಗಳು ಮಾಲಗಿತ್ತಿ ಶಿವ ದೇವಾಲಯ, ಭೂತನಾಥ ದೇವಾಲಯ, ಲಕುಮೀಶ ದೇವಾಲಯ ಮತ್ತು ವಿರೂಪಾಕ್ಷ ದೇವಾಲಯವನ್ನು ಆತ ನಿರ್ಮಿಸ್ತಾನೆ. ಇನ್ನು ಐಹೊಳೆಯಲ್ಲಿ ನೋಡೋದಾದರೆ ಲಡಕಾನ್ ದೇವಾಲಯ, ದುರ್ಗದ ದೇವಾಲಯ, ಮೇಗುತಿ ಜೈನ ದೇವಾಲಯ, ಪಟ್ಟದಕಲ್ಲಿನಲ್ಲಿ ಕಾಶಿ ವಿಶ್ವನಾಥ ದೇವಾಲಯ, ಪಾಪನಾಥ ದೇವಾಲಯ, ಜಂಬುಲಿಂಗೇಶ್ವರ ದೇವಾಲಯ, ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯವನ್ನು ಕೂಡ ಈತ ನಿರ್ಮಿಸ್ತಾ. 10 ಅಂಕದ ಪ್ರಶ್ನೆಗಳು. ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಮ್ಮಡಿ ಪುಲಿಕೇಶಿಯು ಬಾದಾಮಿ ಚಾಳುಕ್ಯ ದೊರೆಗಳಲ್ಲಿ ಶ್ರೇಷ್ಠನು. ಆಸ್ಥಾನ ಕವಿ ರವಿಕೀರ್ತಿಯು ರಚಿಸಿದಂತಹ ಐಹೊಳೆ ಶಾಸನವು ಪುಲಿಕೇಶಿಯ ಸಾಧನೆಗಳನ್ನು ತಿಳಿಸುತ್ತದೆ. ಇವನು ಕ್ರಿಶಕ 609ರಲ್ಲಿ ಅಧಿಕಾರಕ್ಕೆ ಬಂದಾಗ ಅಪ್ರಾಪ್ತನಾಗಿರ್ತಾನೆ. ಆದ್ದರಿಂದ ಚಿಕ್ಕಪ್ಪನಾದ ಮಂಗಳೇಶನು ಆಡಳಿತವನ್ನು ನೋಡ್ಕೊಳ್ತಾ ಇರ್ತಾನೆ. ಇಮ್ಮಡಿ ಪುಲಿಕೇಶಿಯ ಬಗ್ಗೆ UN ಸಾಂಗನು, CUಕಿ, ಬಾಣಭಟ್ಟನ ಹರ್ಷಚರಿತೆ, ಐಹೊಳೆ ಶಿಲಾಶಾಸನ ಮುಂತಾದ ಮಾಹಿತಿಯನ್ನು ನೀಡುತ್ತದೆ. ಇದನ ಸಾಧನೆಗಳನ್ನು ನೋಡೋದಾದರೆ ಮಂಗಳೇಶನೊಡನೆ ಯುದ್ಧವನ್ನು ಕೈಗೊಳ್ತಾನೆ. ಇಮ್ಮಡಿ ಪ್ರಾಪ್ತ ವಯಸ್ಸಿಗೆ ಬಂದರೂ ಕೂಡ ಮಂಗಳೇಶನ ಅಧಿಕಾರವನ್ನು ಅವನಿಗೆ ಹಸ್ತಾಂತರ ಮಾಡದೆ ತನ್ನ ಮಗನನ್ನು ಅಧಿಕಾರಕ್ಕೆ ತರುವಂತಹ ಪ್ರಯತ್ನ ಮಾಡ್ತಾನೆ. ಇದನ್ನು ಸಹಿಸದ ಇಮ್ಮಡಿ ಪುಲಿಕೇಶಿಯು ಮಂಗಳೇಶನನ್ನು 70 ಸಿಂಬಿಗೆ ಯುದ್ಧದಲ್ಲಿ ಸೋಲಿಸಿ ಸಿಂಹಾಸನವನ್ನು ಏರಿಸಿದನು. ರಾಷ್ಟ್ರಕೂಟರೊಂದಿಗೆ ಯುದ್ಧವನ್ನು ನೋಡೋದಾದರೆ ರಾಷ್ಟ್ರಕೂಟರ ನಾಯಕರಾದಂತಹ ಅಪ್ಪಾಯಿಕ ಮತ್ತು ಗೋವಿಂದರು ಚಾಳುಕ್ಯರ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾರೆ. ಪುಲಿಕೇಶಿಯು ಈ ಇಬ್ಬರನ್ನು ಭೀಮಾ ನದಿ ತೀರದಲ್ಲಿ ಸೋಲಿಸ್ತಾನೆ. ನೆರೆಹೊರೆಯ ಅರಸರ ಮೇಲಿನ ಗೆಲುವುಗಳನ್ನು ನೋಡೋದಾದರೆ ಕಂದಮ್ಮರನ್ನು ಸೋಲಿಸಿ ಅವರ ರಾಜಧಾನಿಯನ್ನು ವಶಪಡಿಸ್ಕೊಳ್ತಾನೆ. ಕೊಂಕಣದ ಮೌರ್ಯರನ್ನು ಸೋಲಿಸ್ತಾನೆ. ದಕ್ಷಿಣ ಕನ್ನಡದ ಅಳುಪರು ಮತ್ತು ತಲಕಾಡಿನ ಗಂಗರನ್ನು ಸೋಲಿಸ್ತಾನೆ. ಉತ್ತರದಲ್ಲಿ ಲಾಟರು, ಮಾಳ್ವರು, ಗೂರ್ಜರರ ದೊರೆಗಳನ್ನು ಸೋಲಿಸ್ತಾನೆ. ಗುಜರಾತ್ ಶಾಖೆಗೆ ತನ್ನ ಸಹೋದರ ಜಯಸಿಂಹನನ್ನು ಅಧಿಕಾರಕ್ಕೆ ಕೂರಿಸ್ಕೊಳ್ತಾನೆ. ಇನ್ನು ಹರ್ಷವರ್ಧನನ ಯುದ್ಧವನ್ನು ನೋಡೋದಾದರೆ ಉತ್ತರ ಪತೇಶ್ವರನಾದಂತಹ ಹರ್ಷವರ್ಧನ ಮತ್ತು ದಕ್ಷಿಣ ಪತೇಶ್ವರನಾದಂತಹ
ಎರಡನೇ ಪುಲಕೇಶಿಯ ನಡುವೆ ಕೃಷಕ 634ರಲ್ಲಿ ನರ್ಮದಾ ನದಿ ದಡದಲ್ಲಿ ಭೀಕರವಾದಂತಹ ಯುದ್ಧ ಸಂಭವಿಸುತ್ತದೆ. ಹರ್ಷವರ್ಧನನು ಈ ಯುದ್ಧದಲ್ಲಿ ಸೋಲನ್ನುಂತಾನೆ. ಗೆಲುವು ಪಡೆದಂತಹ ಪುಲಕೇಶಿ ಪರಮೇಶ್ವರ ಎಂಬ ಬಿರುದನ್ನು ಪಡ್ಕೊಳ್ತಾನೆ. ಇನ್ನು ಪೂರ್ವ ಭಾಗದ ಮೇಲಿನ ದಾಳಿಗಳನ್ನು ನೋಡೋದಾದರೆ ಇಮ್ಮಡಿ ಪುಲಕೇಶಿಯು ಪೂರ್ವ ಭಾಗದ ರಾಜ್ಯಗಳ ಮೇಲೆ ದಾಳಿಯನ್ನು ಮಾಡ್ತಾನೆ. ಕೋಸಲ ಕಳಿಂಗ ದೊರೆಗಳು ಇವನಿಗೆ ಶರಣರಾಗ್ತಾರೆ. ವೆಂಗಿ ಮಂಡಲವನ್ನು ಗೆದ್ದುಕೊಂಡು ಅಲ್ಲಿನ ಒಂದು ಸಿಂಹಾಸನವನ್ನು ತನ್ನ ಸಹೋದರರ ಕುಬ್ಜ ವಿಷ್ಣುವರ್ಧನನನ್ನು ಅರಸನನ್ನಾಗಿ ನೇಮಕ ಮಾಡ್ತಾನೆ. ಪಲ್ಲವರೊಂದಿಗೆ ಯುದ್ಧವನ್ನು ಕೈಗೊಳ್ತಾನೆ. ಅಲ್ಲಿರುವಂತಹದ್ದು ಇಮ್ಮಡಿ ಪುಲಕೇಶಿ ಮತ್ತು ಪಲ್ಲವರ ಅರಸ 1ನೇ ಮಹೇಂದ್ರವರ್ಮನೊಡನೆ ಪಾಳಿಲೂರು ಎಂಬಲ್ಲಿ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ 1ನೇ ಮಹೇಂದ್ರವರ್ಮನು ಸೋಲುಣ್ತಾನೆ. ಈ ಯುದ್ಧ ಪಲ್ಲವ ಮತ್ತು ಚಾಳುಕ್ಯ ರಾಜ್ಯಗಳ ನಡುವಿನ ಸಂಘರ್ಷಕ್ಕೆ ನಾಂದಿಯಾಯಿತು. 1ನೇ ನರಸಿಂಹವರ್ಮ ಮತ್ತು ಇಮ್ಮಡಿ ಪುಲಕೇಶಿಯ ನಡುವೆ ಕೃಷಕ 642ರಲ್ಲಿ ನಡೆದಂತಹ ಪೆರಿಯಾಳ, ಮಣಿಮಂಗಳ ಮತ್ತು ಸುರಮಾರ ಕದನಗಳಲ್ಲಿ ಪುಲಕೇಶಿ ಸೋಲಿಸಲ್ಪಟ್ಟು ಕೊನೆ ಉಸಿರನ್ನು ಎಳಿತಾನೆ. ಹಾಗೆ 1ನೇ ನರಸಿಂಹನು ಬಾದಾಮಿಯನ್ನು ವಶಪಡಿಸಿಕೊಂಡು ವಾತಾಪಿಗೊಂಡನ್ ಎಂಬ ಬಿರುದನ್ನು ಆತ ಹೊಂದ್ತಾನೆ. ಇತರ ಸಾಧನೆಗಳನ್ನು ನೋಡೋದಾದರೆ ಇಮ್ಮಡಿ ಪುಲಕೇಶಿಯು ಪ್ರಾಚೀನ ಭಾರತದ ಅಗ್ರಗಣ್ಯ ಅರಸರಲ್ಲಿ ಒಬ್ಬನು. ಹ್ಯುಯನ್ ಸಾಂಗನು ಪುಲಕೇಶಿಯನ್ನು ಅತ್ಯಂತ ಪರಾಕ್ರಮಿ ಸಾಮ್ರಾಟ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಪರ್ಷಿಯಾದ ದೊರೆ ಮತ್ತು ಇಮ್ಮಡಿ ಪುಲಕೇಶಿಯು ರಾಯಭಾರಿಗಳನ್ನು ವಿನಿಮಯ ಮಾಡಿಕೊಳ್ತಾರೆ. ಇವನಿಗೆ ದಕ್ಷಿಣ ಪತೇಶ್ವರ, ಸತ್ಯಾಶ್ರಯ, ಮಹಾರಾಜಾಧಿರಾಜ, ಪರಮೇಶ್ವರ, ಪೃಥ್ವಿವಲ್ಲಭ ಇತ್ಯಾದಿ ಬಿರುಗಳನ್ನು ಈತ ಹೊಂದಿದ್ದಾನೆ. ಇಷ್ಟು 4.7 ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.